ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಆ್ಯಕ್ಚುಲಿ ಇವತ್ತು ಹಲಸಿನ ಹಣ್ಣಿನ ಕೇಸರಿಬಾತ್ ಮಾಡೋಣ ಅಂತ ತಯಾರು ಮಾಡ್ಕೊತಾ ಇದ್ದೀನಿ. ಹಲಸಿನ ಹಣ್ಣಿಗೆ ಬೇಕಾಗಿದ್ದು ಒಂದು ಬಟ್ಲಷ್ಟು ಅರ್ಧ ಬಟ್ಲಷ್ಟು ರವೆ, ಸ್ವಲ್ಪ ಎಣ್ಣೆ ಕಾಯಕ್ಕೆ ಇಟ್ಕೊಂಡಿದ್ದೆ. ಎಣ್ಣೆ ಆದರೂ ಹಾಕ್ಕೊಳ್ಳಿ, ತುಪ್ಪ ಆದರೂ ಹಾಕ್ಕೊಳ್ಳಿ. ತುಪ್ಪ ಹಾಕಿದರೆ ಚೆನ್ನಾಗಿರುತ್ತೆ, ಟೇಸ್ಟಾಗಿರುತ್ತೆ. ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅದರಲ್ಲಿ ನಾನು ಅರ್ಧ ಬಟ್ಲು ರವೆ ತೊಗೊಂಡಿದ್ದೆ ಅಲ್ವಾ, ಆ ರವೆನ ಹುರ್ಕೋತಾ ಇದ್ದೀನಿ. ನೀಟಾಗಿ ಹುರ್ಕೋಬೇಕು. ಅದು ಹುರ್ಕೊಂಡಷ್ಟು ಚೆನ್ನಾಗಿರುತ್ತೆ. ಹಲಸಿನ ಹಣ್ಣಿನ ಕೇಸರಿಬಾತ್ ಚೆನ್ನಾಗಿ ಬರುತ್ತೆ. ಅದು ನೀಟಾಗಿ ಹುರ್ಕೊಳ್ಳಿ. ಸ್ವಲ್ಪ ನಿಧಾನಕ್ಕೆ ಹುರ್ಕೊಳ್ಳಿ. ಲೋ ಫ್ಲೇಮಲ್ಲಿ ಇಟ್ಕೊಂಡು ನಿಧಾನಕ್ಕೆ ಹುರ್ಕೋಬೇಕು. ಈಗ ಹಲಸಿನ ಹಣ್ಣಿನ ಸೀಸನ್ ಅಲ್ವಾ, ಹಾಗಾಗಿ ಹಲಸಿನ ಹಣ್ಣಿನ ಕೇಸರಿಬಾತ್ ಮಾಡಿದರೆ ಚೆನ್ನಾಗಿರುತ್ತೆ. ಟೇಸ್ಟ್ ಅದು ಫ್ಲೇವರ್ ಚೆನ್ನಾಗಿರುತ್ತೆ, ಹಾಗಾಗಿ ಚೆನ್ನಾಗಿರುತ್ತೆ ಅಂತ ಅದಕ್ಕೆ ಮಾಡ್ತಾಯಿದ್ದೀನಿ. ಅದು ಹಸಿ ವಾಸನೆ ಹೋಗೋರಂದರೆ ಸ್ವಲ್ಪ ಹುರ್ಕೊಂಡು ಕೆಂಪಾಗಿರ್ಬೇಕು, ಸ್ವಲ್ಪ ಆ ಥರ ಹುರ್ಕೊಳ್ಳಿ. ನೀಟಾಗಿ ಹುರ್ಕೊಂಡು ಅದೇ ಪಾತ್ರೆಯಲ್ಲಿ ನೆಕ್ಸ್ಟು ಸ್ವಲ್ಪ ತುಪ್ಪ ಹಾಕ್ಕೊಂಡಿದ್ದೀನಿ. 1 ಸ್ಪೂನ್ ತುಪ್ಪ, ಹಾಕ್ಕೊಂಡು ಗೋಡಂಬಿ and ದ್ರಾಕ್ಷಿ ಎರಡನ್ನೂ ಫ್ರೈ ಮಾಡ್ಕೊಳ್ಳಿ ನೀಟಾಗಿ. ಅದು ಸ್ವಲ್ಪ ಬ್ರೌನ್ ಕಲರ್ ಬರೋವರೆಗೂ ಹುರ್ಕೊಳ್ಳಿ. ಬಾದಾಮಿನ, ದ್ರಾಕ್ಷಿ ಸ್ವಲ್ಪ ಉಬ್ಬುತ್ತೆ, ಆ ಥರ ಹುರ್ಕೊಳ್ಳಿ ಚೆನ್ನಾಗಿ. ಅದಕ್ಕೆ ದ್ರಾಕ್ಷಿ ಹಾಕಿದ್ರೇ ರುಚಿ ಕೇಸರಿಬಾತಿಗೆ, ಹಾಗಾಗಿ ಹುರ್ಕೋತಾ ಇದ್ದೀನಿ. ಹುರ್ಕೊಂಡಾಗಿದೆ. ಇದು ಒಂದು ಪಾತ್ರೆಯಲ್ಲಿ ತೆಗೆದಿಟ್ಕೊತೀನಿ. ನೆಕ್ಸ್ಟು ಹಲಸಿನ ಹಣ್ಣು ಒಂದು 6-7 ತೊಗೊಳ್ಳಿ. ಜಾಸ್ತಿ ಕ್ವಾಂಟಿಟಿ ಕೇಸರಿಬಾತ್ ಮಾಡ್ತಿದ್ರೆ ಜಾಸ್ತಿ ಹಲಸಿನ ಹಣ್ಣು ತೊಗೊಳ್ಳಿ. ನಾನು ಸ್ವಲ್ಪ ಮಾಡ್ತಿದ್ದೀನಿ, ಹಾಗಾಗಿ ಒಂದು 5-6 ತೊಗೊಂಡಿದ್ದೀನಿ. ಅದನ್ನ ನೀಟಾಗಿ ಬೀಜ ಬಿಡಿಸ್ಕೊಂಡಿದ್ದೀನಿ. ಮಿಕ್ಸಿಯಲ್ಲಿ ಹಾಕ್ತಾಯಿದ್ದೀನಿ. ಅದು ನೀರು ಏನೂ ಹಾಕ್ಕೋಬೇಡಿ, ಅದನ್ನು ಹಾಗೆ ಪೇಸ್ಟ್ ಮಾಡಿ. ಹಾಗೆ ನೀರು ಹಾಕ್ಕೊಂಡಿಲ್ಲ, ಹಾಗೆ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟು ಇದೇನು ತುಪ್ಪ ಹಾಕಿದ್ದೀನಲ್ವ, ಮತ್ತು ತುಪ್ಪ ಹಾಕಿ ಅದೇ ಪಾತ್ರೆಯಲ್ಲಿ ಮತ್ತೆ ತುಪ್ಪ ಹಾಕಿ ಇನ್ನು ಸ್ವಲ್ಪ ಇದೇನು ರವೆ ಇತ್ತಲ್ಲ, ಆ ರವೆನ ನೀಟಾಗಿ ಹುರ್ಕೊಳ್ಳಿ. ಮತ್ತು ಸ್ವಲ್ಪ ಹಾಕ್ಕೊಂಡಾದ್ಮೇಲೆ ಸ್ವಲ್ಪ ಅದರ ಮಿಕ್ಸ್ ಮಾಡ್ಕೊಳ್ಳಿ ತುಪ್ಪದಲ್ಲಿ. ಆಮೇಲೆ ಏನಿದು ಪೇಸ್ಟ್ ಮಾಡ್ಕೊಂಡಿದ್ವಲ್ಲ ಹಲಸಿನ ಹಣ್ಣಿನ ಪೇಸ್ಟು, ಅದನ್ನೇ ಇದರಲ್ಲಿ ಹಾಕ್ಕೊಳ್ಳಿ ನೀಟಾಗಿ. ಮಿಕ್ಸ್ ಮಾಡ್ಕೊಳ್ಳಿ ನೀಟಾಗಿ. ಅದನ್ನು ಎರಡೂ ಮಿಕ್ಸ್ಡ್ ಆಗಬೇಕು. ರವೆ ಆ್ಯಂಡ್ ಇದು ಹಲಸಿನ ಹಣ್ಣಿಂದು ಪೇಸ್ಟು ಎರಡು ಮಿಕ್ಸ್ ಆಗಬೇಕು ನೀಟಾಗಿ. ಸ್ವಲ್ಪ ಅದು ಎಣ್ಣೆ ಬಿಟ್ಕೋತಾ ಇದೆ, ಹಾಗಾಗಿ ಎರಡು ಮಿಕ್ಸ್ ಆಗ್ತಿದೆ. ಹೀಗೆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಿದ ತಕ್ಷಣ ಇದೇನು ನೀರು ಇರುತ್ತಲ್ವ, ನಿಮ್ಗೆ ಜಾಸ್ತಿ ನೀರು ಬೇಕಂದರೆ ನೀರು ಜಾಸ್ತಿ ಹಾಕ್ಕೊಳ್ಳಿ. ಸ್ವಲ್ಪ ಬೇಡ ನಮಗೆ ಮೀಡಿಯಮ್ ಆಗಿರಲಿ ಅಂತ ಅಂದರೆ ಸ್ವಲ್ಪ ಅದರ ಬಟ್ಲಷ್ಟು ಒಂದು ಬಟ್ಲ 1.5 ಬಟ್ಲ ಹಾಕ್ಕೊಳ್ರಿ. ಹಾಕ್ಕೊಂಡು ನೀಟಾಗಿ ತಿರುಗಿಸ್ಬೇಕು ನೀಟಾಗಿ. ನಾನು ಒಂದು ಅರ್ಧ ಬಟ್ಲು ಸಕ್ಕರೆ ತೊಗೊಂಡಿದ್ದೀನಿ. ಸಕ್ಕರೆ ಕಮ್ಮಿ ಅನಿಸಿದರೆ ಇನ್ನೂ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ. ನೀವು ಸಕ್ಕರೆ ಜಾಸ್ತಿ ತಿಂತಿದ್ರೆ ಜಾಸ್ತಿ ಸಕ್ಕರೆ ಹಾಕ್ಕೊಳ್ಳಿ. ನಾವು ಮೀಡಿಯಮಾಗಿ ತಿಂತೀವಿ, ಹಾಗಾಗಿ ಸಕ್ಕರೆ ಮೀಡಿಯಮಾಗಿದೆ ಹಾಕಿದ್ದೀನಿ. ಮತ್ತು ಇನ್ನೂ ಸ್ವಲ್ಪ ಬೇಕಂದರೆ ಇನ್ನೂ ಸ್ವಲ್ಪ ಹಾಕ್ಕೊಳ್ಳಿ ಸಕ್ಕರೆನ. ಕೇಸರಿ ಇದ್ದರೆ ಕೇಸರಿ ದಳ ಹಾಕ್ಕೊಂಡು ನೀರಲ್ಲಿ ಮಿಕ್ಸ್ ಮಾಡ್ಕೊಂಡು ಅದನ್ನೇ ಹಾಕ್ಕೊಳ್ಳಿ. ನಾನು ಕೇಸರಿ ಇಲ್ಲ, ಹಾಗಾಗಿ ಹಾಗೆ ಮಾಡ್ತಾಯಿದ್ದೀನಿ.
ಈ ಥರ ಮಿಕ್ಸ್ ಆಗಬೇಕು ನೀಟಾಗಿ. ಅದರಲ್ಲಿ ಕುದಿಬೇಕು, ಅದು ಕುದ್ದರಷ್ಟೇ ಚೆನ್ನಾಗಿರುತ್ತೆ, ಇಲ್ಲಾಂದರೆ ರವ ಹಾಗೇ ಇರುತ್ತೆ. ಹಾಗಾಗಿ ನೀಟಾಗಿ ಕುದಿಸ್ಕೊಳ್ಳಿ, ಮಿಕ್ಸ್ ಮಾಡ್ಕೊಳ್ಳಿ ನೀಟಾಗಿ. ಒಂದು ಪ್ಲೇಟ್ ಮುಚ್ಚಿಡಿ, ಅದು ಕುದಿಬೇಕು, ಕುದಿಯೋವರೆಗೂ ಬಿಡಿ. ಕುದ್ದಾದ ತಕ್ಷಣ ಹೀಗೆ ಬರುತ್ತೆ, ಸ್ವಲ್ಪ ಕುದೀತಾ ಇದೆ, ಸಕ್ಕರೆ ಎಲ್ಲ ಬಿಟ್ಕೊತಾ ಇದೆಯಲ್ಲ, ಅದರಲ್ಲೇ ನೀಟಾಗಿ ಕುದ್ಕೊಂಡ್ಬಿಡುತ್ತೆ. ಇದನ್ನು ಗೋಡಂಬಿ ದ್ರಾಕ್ಷಿ ಹುರ್ಕೊಂಡಿದ್ವಲ್ಲ ಅದರಲ್ಲಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಸರ್ವ್ ಮಾಡಿದ್ದೀನಿ ನೋಡಿ. ಇದೆ ಹಲಸಲೆಹಣ್ಣಿನ ಕೇಸರಿ ಬಾತ್ ರೆಡಿ. ಟೇಸ್ಟ್ ಮಾತ್ರ ಸಖತ್ತಾಗಿತ್ತು, ಚೆನ್ನಾಗಿದೆ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಎಲ್ಲರೂ.